ಸ್ನೇಹಿತರೆ ನಮಸ್ಕಾರ. ನೀವು ವಿಡಿಯೋದಲ್ಲಿ ಗಮನಿಸ್ತಿದ್ದೀರಾ ನೋಡಿ, ಅಡಿಕೆದು ಏನು ಈ ಕಾಂಡ ಎಲೆ ಇದೆ ಎಲ್ಲ ಸುಟ್ಟಂಗಾಗಿದೆ. ಸ್ನೇಹಿತರೆ, ಇವಾಗ ಇದು ಪೂರ್ವ ದಿಕ್ಕು. ಇವು ಅಡಿಕೆ ತೋಟದಲ್ಲಿ ಸೂರ್ಯ ಇವಾಗ ದಕ್ಷಿಣಾಯನ ಇದ್ದಾನೆ. ಪೂರ್ವ ದಿಕ್ಕಿಂದ ದಕ್ಷಿಣ ದಿಕ್ಕಲ್ಲಿ ಏನಿದೆ, ಸೂರ್ಯ ದಕ್ಷಿಣಾಯನ ಇದ್ದಾನೆ. ಸ್ನೇಹಿತರೆ, ಇವಾಗ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗಿದಾಗ್ಲೂ ದಕ್ಷಿಣದಿಂದ ಸೂರ್ಯನ ಬಿಸಿಲು ಬಿಡುತ್ತೆ. ಈಗ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ. ನೋಡಿ, ಬೆಳಗ್ಗೆ ಪೂರ್ವ ದಿಕ್ಕಿಂದ ಸೂರ್ಯ ಉದಯಿಸಿದಾಗ ಈ ದಕ್ಷಿಣ ಭಾಗದಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಸುಡುತ್ತೆ. ಈಗ ನೋಡ್ರಿ, ಸೂರ್ಯ ಪಶ್ಚಿಮ ದಿಕ್ಕು, ಸೂರ್ಯ ಈ ಭಾಗದಲ್ಲಿದ್ದಾನೆ. ಅಂದ್ರೆ ಸ್ವಲ್ಪ ಈ ಕಡೆ ಇರ್ತಾನೆ ನೋಡ್ರಿ, ಈ ಕಡೆ ಸುಟ್ಟಿದೆ, ಈ ಕಡೆ ಸುಟ್ಟಿರಲ್ಲ ಇನ್ನು. ಇದು ನೆಕ್ಸ್ಟ್ ಸಂಕ್ರಾಂತಿ ಆದ್ಮೇಲೆ ಸೂರ್ಯ ಈ ದಿಕ್ಕಿಗೆ ಬರ್ತಾನೆ, ಉತ್ತರಾಯಣ ಬರ್ತಾನೆ, ಅವಾಗ ಇದು ಸುಡುತ್ತೆ. ಈಗ ಸದ್ಯಕ್ಕೆ ಈ ಕಡೆ ಸುಡ್ತಾ ಇದೆ ನೋಡ್ರಿ ಸ್ನೇಹಿತರೆ. ಇದೊಂದೇ ಇಲ್ಲ, ಇದು ಬೇರೆ ಎಲ್ಲ ಸುಡ್ತಾ ಇದೆ. ಎಲ್ಲ ಬೇರೆ ಬೇರೆ ಗಿಡಗಳಲ್ಲೂ ನೀವು ಕಾಣ್ಬೋದು ಸುಟ್ಟಂಗಾಗಿದೆ. ಅಂದ್ರೆ ಸೂರ್ಯಂದು ಪ್ರಖರತೆ ಅಷ್ಟು ತೀಕ್ಷ್ಣವಾಗಿರುತ್ತೆ. ಈ ಬಿಸಿಲು ಬೆಳಗ್ಗೆ ಬೀಳೋ ಬಿಸಿಲು ಮತ್ತೆ ಸಾಯಂಕಾಲ 3 ಗಂಟೆಯಿಂದ 4-5 ಗಂಟೆವರೆಗೂ ಏನ್ ಬೀಳುತ್ತೆ ಈ ಬಿಸಿಲು. ಸೊ ಇದು ಸುಣ್ಣ ಹೊಡೆಯಕ್ಕೆ ಸೂಕ್ತ ಕಾಲ. ಎಲ್ಲ ಅಡಿಕೆ ಗಿಡಗಳಿಗೂ ಸುಣ್ಣ ಬಳಿಬೇಕಾಗತ್ತೆ ಸ್ನೇಹಿತರೆ. ಆಮೇಲೆ ಇದು ಹಳೆ ಅಡಿಕೆ ಗಿಡಗಳಲ್ಲಿ ಈಗ ಏನಪ್ಪಾ ಅಂದ್ರೆ ಗಿಡದಿಂದ ಗಿಡಕ್ಕೆ ದೊಡ್ಡಕ್ಕಾಗಿರುತ್ತೆ. ದೊಡ್ಡ ಗಿಡ ಆದಾಗ ನೋಡಿ, ಈ ಗಿಡ ದೊಡ್ಡದಾದಾಗ ಈ ಕಡೆ ಪರ್ಸೆಂಟೇಜ್ ಆಫ್ ಗಿಡಗಳಿಗೆ ನೆರಳು ಬೀಳುತ್ತೆ. ಇದೇ ತರ ಅಡಿಕೆ ಗಿಡ ದೊಡ್ಡವಾದ್ಮೇಲೆ ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಅರಿನಾಗೆ ಬಾರ್ಡರ್ ಇರ್ತಕ್ಕಂಥ ಗಿಡಗಳಿಗೆ ಮಾತ್ರ ನೀವು ಸುಣ್ಣ ಹೊಡಿಬೇಕಾಗ್ತದೆ. ಹಂಗಾಗಿ ಈಗ ಎಳೆ ಗಿಡ ಇದು ನೋಡ್ರಿ, ಇದು 3-4 ವರ್ಷದ ಗಿಡಗಳು. ಇವಾಗ ಇದು ಸುಣ್ಣ ಬೆಳಿಲಿಕ್ಕೆ ಸೂಕ್ತ ಕಾಲ ಸ್ನೇಹಿತರೆ. ಈಗ ಜನಗಳು ಏನಪ್ಪಾ ಅಂತಂದ್ರೆ ಮೆಕ್ಕೆಜೋಳ ಮುರಿದ್ಬಿಟ್ಟು ಕಣಗಳಿಗೆ ಇರಿಸ್ತಾ ಇದಾರೆ, ರಾಗಿ ಮಿಷಿನ್ ಓಡಿಸ್ತಾ ಇದಾರೆ. ಆಮೇಲೆ ಆಲ್ರೆಡಿ ದೊಡ್ಡ ಅಡಿಕೆ ಗಿಡ ಇರೋರು ಈಗ ಫಸ್ಲು ಅಡಿಕೆ ಕೊಯ್ಲು ಮಾಡ್ತಾ ಇದಾರೆ. ಹಂಗಾಗಿ ಇನ್ನು ಸುಣ್ಣ ಹೊಡಿಯಕ್ಕೆ ಯಾರು ಸ್ಟಾರ್ಟ್ ಮಾಡಿಲ್ಲ. ಇನ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಈ ವಾರದಿಂದ. ಆಮೇಲೆ ಕೆಲವರು ಇನ್ನು ಡ್ರಿಪ್ ಹಳ್ಳಿ ಬಿಟ್ಕೊಳ್ಳೋದು, ಬೇಸಾಯ ಹೊಡ್ಕೊಳ್ಳೋದು, ಈ ತರ ಎಲ್ಲ ಮಾಡ್ತಾ ಇದಾರೆ. ಈಗ ನೆಕ್ಸ್ಟ್ ಸುಣ್ಣ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಆದಷ್ಟು ಕಲ್ ಸುಣ್ಣ ಹೊಡಿರಿ. ಕಲ್ ಸುಣ್ಣ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಕೆಲಗೆ ರೈತರ ಮಕ್ಕಳಿದ್ದಾರೆ, ನಿಮ್ಮ ಮೂರು ಸಂತೆಗಳು ಅಥವಾ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಸಿಗ್ತವೆ. ನಾನು ಲಾಸ್ಟ್ ವೀಕ್ ಕೇಳಿದ್ದೆ ಸುಣ್ಣನ. ಈ ಗುರುವಾರ ನಮ್ಮ ಚಿತ್ರಳ್ಳಿ ಗೇಟ್ ಸಂತೆಯಲ್ಲಿ ಕೇಳಿದೆ. 350 ರೂಪಾಯಿ, 400 ರೂಪಾಯಿ, 405 ರೂಪಾಯಿ ಚೀಲ. ಅಂದ್ರೆ ಸುಣ್ಣ ಕ್ವಾಲಿಟಿ ಚೀಲದ ಮೇಲೆ ಡಿಪೆಂಡ್. ಚೀಲ ಸ್ವಲ್ಪ ದೊಡ್ಡ ಚೀಲ, ಸಣ್ಣ ಚೀಲ, ಸಿಮೆಂಟ್ ಚೀಲದಲ್ಲಿ ತುಂಬ್ತಾರಲ್ವಾ, ಆ ಚೀಲ ಹೆಂಗ್ ಕೊಯ್ದಿರ್ತಾರೆ, ಆ ಚೀಲದ ಕ್ವಾಂಟಿಟಿ ಎಷ್ಟಿರುತ್ತೆ ಅದ್ರ ಮೇಲೆ ಹೇಳ್ತಾರೆ. ಆದಷ್ಟು ಕಲ್ ಸುಣ್ಣ ಹೊಡಿರಿ ಸ್ನೇಹಿತರೆ. ಹೊಸದಾರರು ನೋಡ್ತಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂದ್ರೆ ಸ್ನೇಹಿತರೆ, 2024, 2023 ನಾನೇ ಸುಣ್ಣ ಯಾವ ರೀತಿ ಹೊಡಿತೀವಿ, ಯಾವ ತರ ಮಿಕ್ಸ್ ಮಾಡ್ಕೊಂತೀವಿ, ಮೈದಾ ಹಿಟ್ಟು ಎಷ್ಟು ಹಾಕೊಂತೀವಿ ಅಂತೇಳಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ಆಸಕ್ತರು ಗಮನಿಸ್ಬೋದು. ಈಗ ನೆಕ್ಸ್ಟ್ ಸುಣ್ಣ ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನೇ ಇದ್ರ ಬಗ್ಗೆ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ಯಾವ ರೀತಿ ಮಿಕ್ಸ್ ಮಾಡ್ಕೊಂತೀವಿ, ಯಾವ ರೀತಿ ಸುಣ್ಣ ಬೆಳಿತೀವಿ ಅಂತ ಹೇಳ್ಬಿಟ್ಟು. ನಾವು ಈ ಸುಣ್ಣ ಬೆಳೆಯೋದ್ರಿಂದ ಅದರಿಂದ ಪರ್ಸೆಂಟೇಜ್ ಆಫ್ ಸುಣ್ಣ ಸಿಗುತ್ತೆ. ಕಲ್ ಸುಣ್ಣನೇ ತಗೊಳ್ರಿ. ಈ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಸುಣ್ಣ ಏನಪ್ಪಾ ಅಂದ್ರೆ ಅದು ಸ್ವಲ್ಪ ಬಣ್ಣ ತರ ಇರುತ್ತೆ. ಅದು ಜಾಸ್ತಿ ಇಬ್ನಿ ಬಿದ್ದಾಗ ಕರಗಿ ಎಳಿಯೋ ಚಾನ್ಸಸ್ ಇರುತ್ತೆ, ಇಬ್ನಿ ಬೀಳುತ್ತಲ್ಲ ಬೆಳಗಿನತ್ತು. ಅದ್ರ ಜೊತೆಗೆ ನಾವೆಲ್ಲರೂ ದಪ್ಪ ಮಾಡ್ಕೊಂಡ್ರೆ ಒಂದೊಂದು ಸುಣ್ಣದ ಕವರ್ಗಳು ಅಲ್ಲಿ ಏನು ಬರುತ್ತೆ ಅದು ಕೆಲವೊಂದು ಚಕ್ಲಾಗ ಹಂಗೆ ಉದುರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಕಲ್ ಸುಣ್ಣನೇ ತಗೊಳ್ರಿ. ಕಲ್ ಸುಣ್ಣಕ್ಕೆ ಮೈದಾ ಹಿಟ್ಟು ಮತ್ತೆ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಹೊಡಿತೀವಿ. ಬೆಲ್ಲ ತಂಪಿರುತ್ತೆ ಎಂಬುದೊಂದು, ಮತ್ತೆ ಗಮ್ಮಾಗಿ ಇದನ್ನ ಕೆಲಸ ಮಾಡುತ್ತೆ. ಮೈದಾ ಹಿಟ್ಟು ಹಾಕಿಂತಿರೋದು ಮೇನ್ ಗಮ್ ಅಂದ್ರೆ ಉದ್ದೇಶ, ಅದು ಹಿಡೀಲಿ ಅಂತ ಹೇಳ್ಬಿಟ್ಟು. ಬೆಲ್ಲ ನಿಮಗೆ ತಂಪನ್ನು ಕೊಡುತ್ತೆ, ಸ್ವಲ್ಪ ಅದು ಅಂಟಿರುತ್ತಲ್ವ, ಹಂಗಾಗಿ ಗಮ್ಮಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಇವಾಗ ನೆಕ್ಸ್ಟ್ ವೀಕ್ ಈ ವಾರದಿಂದ ಸುಣ್ಣ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ನೆಕ್ಸ್ಟ್ ವೀಕ್ ಹೊಡಿತೀನಿ, ಇವಾಗ ಹೊಡಿಲ್ಲ. ಗುರುವಾರ ಚಿತ್ರಳ್ಳಿ ಗೇಟ್ ಸಂತೆ ಆಗುತ್ತೆ. ಅವರು ಆಫ್ಲೈನ್ ಆನ್ಲೈನ್ ಅಂತ ಏನಿಲ್ಲ, ಅವರು ನೇರವಾಗಿ ಮಾರಾಟ ಮಾಡ್ತಾರೆ. ಗುರುವಾರ ಸಂತೆ ನಡೆಯುತ್ತೆ, ಚಿತ್ರಳ್ಳಿ ಗೇಟ್ನಲ್ಲಿ ಸಿಗುತ್ತೆ. ಅಲ್ಲಿ ತರ್ತೀವಿ ಕಲ್ ಸುಣ್ಣ. ತಂದು 1-2 ದಿವಸದಲ್ಲಿ ಶುರು ಮಾಡ್ತೀವಿ. ಮುಂಚೆನೇ ಕಲ್ ಸುಣ್ಣ ತಂದು ಇಟ್ಕೊಂಡ್ ಹೋಗ್ಬಿಟ್ರೆ ಅದು ಸ್ವಲ್ಪ ಕರಗೋಗುತ್ತೆ, ಪೌಡ್ರ್ ಆಗುತ್ತೆ. ಸೊ ನೀವು ಯಾವಾಗ ಹೊಡಿತೀರ ಅವಾಗಲೇ ತರ್ರಿ ಕಲ್ ಸುಣ್ಣನ. ಅವರು ಅಷ್ಟು ಅವಾಗಲೇ ಫ್ರೆಶ್ ತರ್ತಾರೆ, ಸ್ಟಾಕ್ ಮಾಡಿ ಇಟ್ಕೊಂಬಲ್ಲ. ಅವರಿಗೆ ಸುಣ್ಣ ಎಷ್ಟೆಷ್ಟು ಖರ್ಚಾಗುತ್ತೋ ಅಷ್ಟೇ ಸುಣ್ಣ ತರ್ತಾರೆ, ಜಾಸ್ತಿ ಅಂತಾರಲ್ಲ ಸ್ನೇಹಿತರೆ. ಡಿಸೆಂಬರ್ 15 ಆಲ್ಮೋಸ್ಟ್ ಅಲ್ಲಿ 80% ಸುಣ್ಣ ಹೊಡೆಯೋರೆಲ್ಲ ಕಂಪ್ಲೀಟ್ ಮಾಡ್ತಾರೆ. ಕೆಲವರು ಹಿಂದೆ ಮುಂದೆ ಮಾಡ್ತಾರೆ, ಮುಂಚೆನೆ ಹೊಡೆದ್ ಬಿಡ್ರಿ. ಆಮೇಲೆ ಈ ಸುಣ್ಣ ಹೊಡೆದಿದ್ರೆ ಏನ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ನಾನು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೀನಿ, ಮುಂದೂ ತೋರಿಸ್ತೀನಿ. ಆತರ ನೆಕ್ಸ್ಟ್ 1-2-3 ತೋಟದಲ್ಲಿ ಬಾರ್ಡ್ರೆಲ್ಲ ಅದು ತೊಳ್ ಬಿದ್ದು ಇದಾಗೋಗ್ಬಿಟ್ಟಿದೆ, ಗಿಡನೇ ಹಾಳಾಗೋಗಿದಾವೆ. ಏನಪ್ಪಾ ಅಂತಂದ್ರೆ ಅದ್ರಲ್ಲಿ ಏನೋ ಪೋಷಕಾಂಶಗಳು ನಾವು ಬೇರೆ ಕೊಟ್ಟಿದ್ದು ನೀರಾಗ್ಲಿ ಪೋಷಕಾಂಶಗಳು ಕೊಡ್ತೀವಿ, ಅದು ಮೇಕ್ ತಗೊಂಡೋಗುತ್ತೆ, ಅದ್ರದ್ದು ಪರ್ಸೆಂಟೇಜ್ ಆಫ್ ಕಟ್ ಆಗುತ್ತೆ. ಸೊ ಗಿಡ ಕಾಲನ ಕಾಲ ಇದಾಗುತ್ತೆ. ಹಾಗಾಗಿ ಈಗ ಸುಣ್ಣ ಹೊಡಿಲಿಕ್ಕೆ ಇದು ಸೂಕ್ತ ಕಾಲ ಸ್ನೇಹಿತರೆ. ನೋಡಿ, ಈಗ ಬೇರೆ ಬೇರೆ ಗಿಡಗಳನ್ನ ತೋರಿಸ್ತೀನಿ. ಓಕೆ ಸ್ನೇಹಿತರೆ, ನಾನು ಈಗೇನು ಜಸ್ಟ್ ಸುಣ್ಣ ಹೊಡಿಯಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಹೇಳಿದ್ದೀನಿ. ಆಮೇಲೆ ಕಲ್ ಸುಣ್ಣ ಬಳಸ್ರಿ ಅಂತ ಹೇಳಿದ್ದೀನಿ. ಮೈದಾ ಹಿಟ್ಟು ಮತ್ತು
ಬೆಲ್ಲ ಹಾಕ್ಕೋಬೇಕು. ನಿಮ್ಮೂರ ಹಳೆ ರೈತರಿಗೆ ಗೊತ್ತಿರುತ್ತೆ, ಅಥವಾ ಯಾರನ್ನಾರು ಬೇರೆ ತೋಟ ಯಾರು ಕೇಳಿದ್ರೆ ಹೇಳ್ತಾರೆ ಯಾವ ಥರ ಹೊಡೆಯೋದು, ಯಾವ ಥರ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಈಗ ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.